ಎಲ್ಲರೂ ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ನಿಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ಗಣೇಶನಿಗೆ ಗರಿಕೆ ಅಂದರೆ ಬಹಳ ಇಷ್ಟ. ಕೆಂಪು ಹೂವು, ಬೆಲ್ಲದಾರತಿ, ಕಡಲೆಕಾಳು ನೈವೇದ್ಯ, ಹಾರ ಈ ರೀತಿ. ಇದರಲ್ಲಿ ವಿಶೇಷವಾಗಿ ಓಂ ಗಣಪತಿಯೇ ನಮಃ ಅನ್ನೋ ಮಂತ್ರದ ಬಗ್ಗೆ ಒಂದು ಸಣ್ಣ ವಿಚಾರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮೆಲ್ರಿಗೂ ಗೊತ್ತು, ಮೂಲಾಧಾರ ಚಕ್ರದ ಅಧಿಪತಿ ಗಣಪತಿ. ಗ ಅಂದರೆ ಜ್ಞಾನ. ಗಂ ಅಂದಾಗ ನಾವು ಆ ಒಂದು ಎನರ್ಜಿಯನ್ನು ಸಟಲಾಗಿ ಎಕ್ಸ್ಪ್ಯಾಂಡ್ ಆಗೋದನ್ನು ಅದ್ಭುತವಾಗಿ ಆಂತರಿಕವಾಗಿ ಅದನ್ನು ಚಾಂಟ್ ಮಾಡ್ತಾ ಅನುಭವಿಸಬಹುದು. ಇಲ್ಲಿ ಮೂಲಾಧಾರ ಚಕ್ರದಿಂದ ನಾವು ಸಾಕಷ್ಟು ಎನರ್ಜಿಯನ್ನು ಯೂಶಲಿ ಇಮೋಷನ್ಸಲ್ಲಿ, ವ್ಯಾಮೋಹದಲ್ಲಿ, ಭಯದಲ್ಲಿ ಲೀಕ್ ಮಾಡಿಬಿಡ್ತೀವಿ. ಡೌನ್ವರ್ಡ್ ಆಗಿ ಅದು ವೇಸ್ಟ್ ಆಗುತ್ತೆ. ಆದರೆ ಓಂ ಗಣಪತಿಯೇ ನಮಃ ಅಂತ ಹೇಳಿದಾಗ ಗಣಗಳಿಗೆ ಅಧಿಪತಿಯಾದ ಗಣೇಶನ ಆರಾಧನೆಯಲ್ಲಿ ಅನುಭವಕ್ಕೆ ಬರುವ ಆ ಸ್ಟೆಬಿಲಿಟಿ, ಗ್ರೌಂಡಿಂಗ್, ಆ ಒಂದು ರೂಟೆಡ್ ಫೀಲಿಂಗ್ ಏನು ಬರುತ್ತೆ, ಅದರ ಸಹಾಯದಿಂದ ನಾವು ಆ ಎನರ್ಜಿಯನ್ನು ಮೇಲ್ಮುಖವಾಗಿ ಏರಿಸಬಹುದಾಗಿದೆ. ಅಂದರೆ ನಿಜವಾದ ಹೈಯರ್ ಇಂಟೆಲಿಜೆನ್ಸ್, ಉನ್ನತ ಜ್ಞಾನಕ್ಕೆ ನಾವು ಈ ಮಂತ್ರದ ಮೂಲಕ ಅಲೈನ್ ಆಗ್ತಾ ಗಣಪತಿಯ ಆರಾಧನೆಯಿಂದ ನಮ್ಮ ಅಡೆತಡೆಗಳನ್ನು ಜ್ಞಾನದ ಮೂಲಕ ಗೆಲ್ಲುವಂತಹ ಪ್ರಯತ್ನ. ಬಾಹ್ಯವಾಗಿ ಗಣೇಶನನ್ನು ವಿಘ್ನ ನಿವಾರಕ ಅಂತ ಅನುಭವಿಸೋದು ಒಂದಾದರೆ, ಈಗ ಆ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ಆಂತರಿಕವಾಗಿ ಜ್ಞಾನ ಮಾರ್ಗದಲ್ಲಿ ಆಂತರಿಕವಾಗಿ ನಮ್ಮನ್ನು ನಾವು ಉನ್ನತವಾದ ಜ್ಞಾನಕ್ಕೇರಿಸಿಕೊಂಡು ನಮ್ಮೊಳಗಿರುವ ಅಡೆತಡೆಗಳನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡ್ತೀರಾ? ಶುಭೋದಯ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.